ಬಾದಾಮಿ ಕಿಚನ್ ಬೈ ಸಾಧನಾ. ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಈಗ ಬೇಸಿಗೆ ಬರ್ತಾ ಇದೆಯಲ್ಲ, ಹಾಗಾಗಿ ನಾನು ಬಾದಾಮಿ ಹಾಲಿನ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ತುಂಬಾ ಸುಲಭ, ತುಂಬಾ ಖರ್ಚು ಕಡಿಮೆ ಇರುತ್ತೆ. ಹೊರಗಡೆ ತಗೊಳ್ಳೋದಕ್ಕಿಂತ ಮನೇಲಿ ಮಾಡ್ಕೊಂಡ್ರೆ ಟೇಸ್ಟ್ಫುಲ್ ಆಗಿರುತ್ತೆ, ಫ್ರೆಶ್ ಆಗೂ ಇರುತ್ತೆ. ನೋಡಿ, ಅದಕ್ಕೆ ಬೇಕಿರೋ ಪದಾರ್ಥ ಬಾದಾಮಿ, ಏಲಕ್ಕಿ, ಅರಿಶಿಣದ ಕೊಂಬು ಇಲ್ಲ ಅರಿಶಿಣದ ಪುಡಿ, ಕೇಸರಿ, ಕಲ್ ಸಕ್ಕರೆ. ಬೇಕಿರೋ ಪದಾರ್ಥ ಇಷ್ಟೇನೆ. ಎಷ್ಟೆಷ್ಟು ಬೇಕು ಅಂತ ಹೇಳ್ತೀನಿ, ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ಈಗ ನಾನು ಈ ಬಾದಾಮಿನ 80 ಬಾದಾಮಿ ತಗೊಂಡಿದ್ದೀನಿ. ಪೀಸ್ ಲೆಕ್ಕನೆ ಹೇಳ್ತಿದ್ದೀನಿ. 80 ಪೀಸಸ್ ಬಾದಾಮಿ ತಗೊಂಡಿದ್ದೀನಿ ನಾನು. ಅದಕ್ಕೆ ಬಣ್ಣ ಬೇಕು, ಜಾಸ್ತಿ ಬೇಕು ಅಂದ್ರೆ ಇನ್ನೊಂದು ಎರಡು ಪೀಸು ಅರಿಶಿಣದ ಕೊಂಬು ಚೂರು ಇಟ್ಕೋಬಹುದು. ಏಲಕ್ಕಿ ಇಷ್ಟಪಡೋರು ಇನ್ನೊಂದು ಚೂರು ಏಲಕ್ಕಿನ ಇನ್ನೊಂದು ಏಲಕ್ಕಿ ಇಟ್ಕೋಬಹುದು. ಇಲ್ಲಾಂದ್ರೆ ಇಷ್ಟೇ ತಗೊಂಡ್ರೆ ಫ್ಲೇವರ್ ತುಂಬಾ ಮೈಲ್ಡ್ ಆಗಿರುತ್ತೆ. ಕೇಸರಿನೂ ಅಷ್ಟೇ, ಇಷ್ಟೇ ಸಾಕು. ತುಂಬಾ ಹಾಕಿದ್ರೆ ಹೀಟ್ ಆಗೋಗುತ್ತೆ. ಹಾಗಾಗಿ ಒಂದು 4 ಇಂದ 5 ದಳ ಕೇಸರಿ ಸಾಕು. ಕಲ್ ಸಕ್ಕರೆ ಅಂಗಡಿನಲ್ಲಿ ಈ ತರ ಮಾರುತ್ತೆ. ಇದನ್ನ ನಾವು ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡಾಗ ನಾನೀಗ 80 ಬಾದಾಮಿ ಹೇಳಿದ್ದೀನಲ್ಲ, 80 ಪೀಸಸ್ ಆಫ್ ಬಾದಾಮಿ ಆಲ್ಮಂಡ್ಸ್. ಅದಕ್ಕೆ ಈ ತರ ಈ ಅರ್ಧ ಪಾವಲ್ಲಿ ನಾನು ಕಲ್ ಸಕ್ಕರೆನ ಪುಡಿ ಮಾಡ್ಕೊಂಡಿದ್ದೀನಿ. ನೋಡಿ ಯಾವ ತರ ಪುಡಿ ಆಗಿದೆ ಅಂತ. ಈ ತರ ಪುಡಿ ಮಾಡ್ಕೋಬೇಕು. ಯಾಕೆಂದ್ರೆ ಮಿಕ್ಸಿನಲ್ಲಿ ರನ್ ಮಾಡ್ಕೋಬೇಕಲ್ಲ ಪೌಡರು. ಹಾಗಾಗಿ ಹೇಗೆ ಅಂದ್ರೆ ಇದು ಮಾಡೋದು, ಮೊದಲಿಗೆ ಈ ಬಾದಾಮಿನ ನಾವು ಬಿಡಿ ಬೀಜ ಮಾಡ್ಕೋಬೇಕು. ಹೇಗೆ ಮಾಡ್ಕೋಬೇಕು ಅಂದ್ರೆ ನೋಡಿ, ಈ ತರ ಒಂದು ಚಿಕ್ಕ ಬೌಲಲ್ಲಿ ಒಂದು ಅರ್ಧಕ್ಕೆ ನೀರು, ಇದು ಬಾದಾಮಿ ಎಲ್ಲ ಮುಳುಗೋ ತರ ನೀರು ಬಿಸಿ ಮಾಡ್ಕೋಬೇಕು. ನೋಡಿ, ಈ ತರ ಸಣ್ಣಗೆ ಬಬಲ್ಸ್ ಬಂದಾಗಲೇ ನೀರು ಈ ಮಾತ್ರ ಬಿಸಿ ಸಾಕು. ಇದು ಆಫ್ ಮಾಡಿಬಿಟ್ಟು ನಾವು ಇದು ಬೀಜ ಎಲ್ಲ ಇದಕ್ಕೆ ಹಾಕೊಂಡ್ಬಿಡೋಣ. ಹಾಕೊಂಡು ತಟ್ಟೆ ಮುಚ್ಚಿಟ್ಬಿಡ್ಬೇಕು ಇಮಿಡಿಯೇಟ್ ಆಗಿ. ಈಗ ನಾವು ಕಲ್ ಸಕ್ಕರೆ ತಗೊಂಡಿದ್ನಲ್ಲ, ಅದು ಪೌಡರ್ ಮಾಡ್ಕೊಳ್ಳೋಣ. ನೋಡಿ, ಈಗ ನಾವು ಫಸ್ಟ್ ಕಲ್ ಸಕ್ಕರೆ ಹಾಕೋಬೇಕು. ಯಾಕೆಂದ್ರೆ ಫಸ್ಟ್ ನಾವು ಕೇಸರಿ ಹಾಕೊಂಡ್ರೆ ಅದು ಕೆಳಗೆ ಕೂತ್ಕೊಂಡ್ಬಿಡುತ್ತೆ, ಬ್ಲೇಡಿಗೆ ಸಿಗೋದಿಲ್ಲ. ಹಾಗಾಗಿ ಅಕಸ್ಮಾತ್ ಇದು ಅರಿಶಿಣದ ಕೊಂಬು ಹಾಕೊಂಡ್ರೆ ಅದು ಸಿಕ್ಕಾಕೊಂಡ್ರೆ ಅದು ಮತ್ತೆ ರನ್ ಆಗೋದಿಲ್ಲ, ಪೌಡರ್ ಆಗೋದಿಲ್ಲ ಬೇಗ ಚೆನ್ನಾಗಿ. ಹಾಗಾಗಿ ಫಸ್ಟ್ ನಾವು ಕಲ್ ಸಕ್ಕರೆನ ಹಾಕೋಬೇಕು. ನೋಡಿ, 90% ಪೌಡರ್ ಆಗೋಗಿದೆ ಈಗ ಕಲ್ ಸಕ್ಕರೆ ಈ ತರ. ಈಗ ನಾವು ಅರಿಶಿಣದ ಕೊಂಬು, ಕೇಸರಿ ಹಾಕೊಳ್ಳೋಣ, ಏಲಕ್ಕಿ ಇಷ್ಟು ಹಾಕೊಂಡು ಇನ್ನೊಂದ್ಸತಿ ರನ್ ಮಾಡೋಣ. ನೋಡಿ, ಪೌಡರ್ ಎಲ್ಲ ಆಗಿದೆಲ್ಲ. ಈಗ ಒಂದು ಪ್ಲೇಟ್ಗೆ ಹಾಕೊಂಡ್ಬಿಡೋಣ. ಬೇಕು ಅಂದರೆ ಜರಡಿ ಇಟ್ಕೋಬಹುದು. ಜರಡಿ ಇಟ್ಕೊಂಡು ಇನ್ನೊಂದ್ಸತಿ ರನ್ ಮಾಡ್ಬೋದು. ಫುಲ್ ನೈಸ್ ಬೇಕು ಅಂದಾಗ, ಪೌಡರ್ ಆಗಿಲ್ಲ ಅಂತ ಅಂದಾಗ ನಿಮ್ಗೆ ಯಾವಾಗಾದ್ರೂ ಅನುಮಾನ ಇದ್ರೆ ಇಷ್ಟು ಇನ್ನೂ ಸ್ವಲ್ಪ ನೈಸ್ ಬೇಕು ಅಂದರೆ ನೀವು ಪೌಡರ್ನ ಒಂದ್ಸತಿ ಜರಡಿ ಇಟ್ಕೋಬಹುದು. ನೋಡಿ, ಬಾದಾಮಿ ಎಲ್ಲ ಈ ಥರ ಎಷ್ಟೊಂದು ಮಾಡಿದೆ. ಬರೀ ಸಕ್ಕರೆ, ಕಲ್ ಸಕ್ಕರೆ ಪೌಡರ್ ಮಾಡ್ಕೊಳ್ಳೋ ತನಕನೇ ನಾನು ಬಿಸಿನೀರಲ್ಲಿ ಹಾಕಿ ತಟ್ಟೆ ಮುಚ್ಚಿಟ್ಟಿದೆ ಅಷ್ಟೇ. ಪೌಡರ್ ಆಗಿದ ತಕ್ಷಣ ತಟ್ಟೆ ತೆಗೆದು ನೀರು ಸೋದಿಸ್ಬಿಟ್ಟು ಈ ಥರ ತೊಗೊಂಡಿದ್ದೀನಿ. ಇದನ್ನು ಒಂದೊಂದೇ ತೊಗೊಂಡು ಈ ಥರ ನಾವು ಇಟ್ಕೊಡೋ ಥರ ಮಾಡಿದ್ರೆ ಸೂಪರಾಗಿ ಬಂದ್ಬಿಟ್ಟು ನೋಡಿ, ಎಷ್ಟು ಬೇಗ ಬಂದ್ಬಿಡುತ್ತೆ ಎಲ್ಲನೂ. ಸಿಪ್ಪೆ ಈ ಥರ ತೆಕ್ಕೋಬೇಕು ಫಸ್ಟು. ನೋಡಿ, ಬಾದಾಮಿ ಬೀಜ ಈ ಥರ ಸಿಪ್ಪೆ ತೊಗೊಂಡಿದ್ದೀವಲ್ಲ, ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನಲ್ಲಿ ಸ್ವಲ್ಪ ಮೇಲೆ ತೇವಾಂಶ ಹೋಗೋ ಥರ ನಾವು ಕೈ ಆಡಿಸ್ಕೋಬೇಕು. ಸ್ವಲ್ಪ ತುಂಬ ರೋಸ್ಟ್ ಮಾಡಬಾರ್ದು, ತೇವಾಂಶ ಹೋಗೋ ಥರ ಮಾತ್ರ ಮಾಡಬೇಕಷ್ಟೆ. ನೋಡಿ, ತುಂಬ ಏನು ತೇವಾಂಶ ಇವೆಲ್ಲ ನೀರಿರೋದಿಲ್ಲ. ಸುಮ್ಮನೆ 1-2 ಸತಿ ಈ ಥರ ಬಿಸಿಯಾಗಿರೋ ಪ್ಯಾನಲ್ಲಿ ಹಾಕ್ಬಿಟ್ಟು ತೇವಾಂಶ ಹೋಗೋ ಥರ ಮಾಡ್ಕೋಬೇಕು. ರೋಸ್ಟ್ ಮಾಡ್ಕೋಬಾರ್ದು, ರೋಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ತೇವಾಂಶ ನೋಡಿ, ತೇವಾಂಶ ಎಲ್ಲ ಹೋಗುತ್ತಲ್ಲ. ಈಗ ಇದೇ ಪ್ಯಾನ್ ನೋಡಿ ತಣ್ಣಗಾಗಿದೆ. ಈಗ ನೋಡಿ, ಶಬ್ದ ಡ್ರೈ ಇದೆ ಹೇಗಿರುತ್ತೋ ಅದೇ ಥರ ಶಬ್ದ ಇದೆ. ಈಗ ನಾವು ನೋಡಿ ಜರಡಿ ಇಟ್ಕೊಂಡಿದ್ದಕ್ಕೆ ಈ ಥರ ಬಂದಿದೆ. ಜರಡಿ ಅವ್ರವ್ರ ಇಷ್ಟ, ಬೇಕಾದ್ರೆ ಇಟ್ಕೋಬೋದು. ಇಲ್ಲ ಈ ಥರ ಇಲ್ಲಿ ನಮ್ಗೆ ಅಲ್ಲಲ್ಲಿ ಏಲಕ್ಕಿ ಅದು ಸಿಗಬೇಕು ಅಂತಿದ್ರೆ ಪರವಾಗಿಲ್ಲ. ನಾನು ಜರಡಿ ಇಟ್ಕೊಂಡಿದ್ದೀನಿ. ಹಾಗಾಗಿ ಇದ್ರ ಜೊತೆಗೆ ಈ ಬಾದಾಮಿ ಬೀಜ ಹಾಕೊಂಡು ಪೌಡರ್ ಮಾಡ್ಕೊಳ್ತೀನಿ. ನೋಡಿ ಸ್ನೇಹಿತರೆ, ನಾನು ಸ್ವಲ್ಪ ಚಿರೋಟಿ ರವೆ ಹೇಗಿರುತ್ತೋ ಚಿರೋಟಿ ರವೆ ಥರ ನೈಸ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನ. ನೋಡಿ, ಯಾರಿಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ಅವ್ರಿಗೆ ಸ್ವಲ್ಪ ಬೀಜ ಥರ ಸಿಗಬೇಕು ಅಂತಂದರೆ ಸ್ವಲ್ಪ ದಪ್ಪಕ್ಕೆ ಮಾಡ್ಕೋಬೋದು. ಇಲ್ಲ ನಮ್ಗೆ ಸ್ವಲ್ಪನೂ ಬೇಡ ಅಂತ ಸ್ವಲ್ಪ ನೈಸಾಗೂ ಮಾಡ್ಕೋಬೋದು. ನಾನು ಚಿರೋಟಿ ರವೆ ಹೇಗಿರುತ್ತೋ ಆ ಥರ, ಒಬ್ಬಟ್ಟು ರವೆ ಅಂತೀವಲ್ಲ ಆ ಥರ ನಾನು ಮಾಡ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಈಗ ಈ ಬಾದಾಮಿ ಬೀಜದ್ದು ಪೌಡರ್ ಮಾಡ್ಕೊಂಡು ಅದು ಮತ್ತು ಈ ಸಕ್ಕರೆ ಪುಡಿ ಮಾಡ್ಕೊಂಡಿದ್ದಲ್ಲ, ಎರಡನ್ನೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನು ಸಕ್ಕರೆ ಕಡಿಮೆನೇ ಇದೆ, 50% ಸಕ್ಕರೆ ಇದೆ. ಸಕ್ಕರೆ ಸಿಹಿ ಕುಡಿಯೋರು ಮತ್ತೊಂದು ಸ್ವಲ್ಪ ಮೇಲೆ ಸಕ್ಕರೆ ಹಾಕೋಬಹುದು. ಸಕ್ಕರೆ ಕಡಿಮೆ ಬೇಕು ಅಂದರೆ ಇಷ್ಟಿರೋ ಸಕ್ಕರೆನೇ ಸರಿ ಇರುತ್ತೆ, ಮತ್ತೇನು ಮಿಕ್ಸ್ ಮಾಡ್ಕೊಳ್ಳೋ ಕೆಲಸ ಇಲ್ಲ. ನೋಡಿ ಎಷ್ಟೊಂದು ಬಾದಾಮ್ ಪೌಡರ್ ಆಗಿದೆ ನಿಮಗೆ.
ಎಷ್ಟು ಚೆನ್ನಾಗಿರುತ್ತೆ. ನೀವು ಮಾಡಿ ಮನೆಯಲ್ಲಿ. ಈಗ ಬೇಸಿಗೆ ಬರ್ತಿದೆಯಲ್ಲ, ಕಾಫಿ ಕುಡಿಯೋರು ಒನ್ ಟೈಮ್ ಇದೊಂದು ಸ್ವಲ್ಪ ಕುಡೀರಿ, ಆರೋಗ್ಯಕ್ಕೂ ಒಳ್ಳೆಯದು, ಚೆನ್ನಾಗೂ ಇರುತ್ತೆ. ನೋಡಿ ಇಷ್ಟೊಂದು ಬಾದಾಮ್ ಪೌಡರ್ ಹಾಕಿದೆ. ಅವ್ರವ್ರ ಮನೆಯಲ್ಲಿ ಅವ್ರವ್ರ ಟೇಸ್ಟು ಹೇಗೆ ಬೇಕು ಹಾಗೆ ಸಕ್ಕರೆ ಬೇಕಾದ್ರೆ ಇನ್ನು ಸ್ವಲ್ಪ ಬೆಳೆಸ್ಕೋಬೋದು, ಇಲ್ಲಾಂದರೆ ಇದೇ ಆದ್ರೂ ಸರಿಯಾಗಿರುತ್ತೆ. ನೀವು ಮಾಡಿ ನೋಡಿ ಫ್ರೆಂಡ್ಸ್, ಹೇಗಿದೆ ಅಂತ ಹೇಳಿ. ನಾನೇ ಕಿಚನ್ ಬೈ ಸಾಧನ. ಎಲ್ಲರಿಗೂ ನಮಸ್ಕಾರ.